ಯಮಕನಮಡಿಯಲ್ಲಿ ಸಂಭ್ರಮದಿಂದ ಬಸವೇಶ್ವರ ಜಯಂತಿ ಆಚರಣೆ. ಹೌದು, ವಿಶ್ವಗುರು ಬಸವಣ್ಣನವರ ಜಯಂತಿ ನಿಮಿತ್ತ ಹುಕ್ಕೇರಿ ತಾಲೂಕಿನ ಯಮಕನಮಡಿ ಗ್ರಾಮದಲ್ಲಿ ಮುಂಜಾನೆ ಬಸವಮೂರ್ತಿಗೆ ಅಭಿಷೇಕ ಹಾಗೂ ತೊಟ್ಟಿಲು ಕಾರ್ಯಕ್ರಮವನ್ನು ಮಾಡಿ ನಂತರ ಬಸವಮೂರ್ತಿ ಮೆರವಣಿಗೆಗೆ ಚಾಲನೆ ನೀಡಿದ ಶ್ರೀ ಸಿದ್ದಬಸವ ಸ್ವಾಮೀಜಿಯು ಹೊನಸಿಕೊಳ್ಳಮಠ ಗೊಂಬೆ ಕುಣಿತ ಹಾಗೂ ವಿವಿಧ ಬಗೆಯ ವಾದ್ಯ ಮೇಳದೊಂದಿಗೆ 150 ಸುಮಂಗಲೆಯರಿಂದ ಮಂಗಳ ಕಲಶಗಳನ್ನು ತೆಗೆದುಕೊಂಡ ಮಹಿಳೆಯರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಬಿಸಿರೊಟ್ಟಿ, ಶಿವಾನಂದ್ ಚೇಗಲಾಶ್ರೀ, ಮಾದೇವ ನಗಾರಿ, ಲೋಕೇಶ್ ಆಲೂರಿ, ಮಾಂತೇಶ್ ಆಲೂರಿ, ಸಿದ್ದು ಮಂತನ್ನವರ್, ಮಲ್ಲಪ್ಪ ಶಿಳ್ಳಿ, ಸಮಾಜದ ಮುಖಂಡರಾದ ಈರಣ್ಣ ಬಿಸಿರೊಟ್ಟಿ, ಕಿರಣ್ ರಾಜಪೂತ್, ರವಿ ಹಂಜಿ, ರವಿ ಜಿಂಡ್ರಾಳಿ, ಸಿದ್ದಪ್ಪ ಶಿಳ್ಳಿ ಸೇರಿದಂತೆ ಲಿಂಗಾಯತ ಸಮಾಜದ ಪಂಚ ಕಮಿಟಿ ಹಾಗೂ ಲಿಂಗಾಯತ ಸಮಾಜದ ಸರ್ವ ನಾಗರಿಕರು ಭಾಗವಹಿಸಿದರು. ವರ್ಷ ಯಮಕನಮಡಿ ಗ್ರಾಮದಲ್ಲಿ 890ನೇ ಬಸವೇಶ್ವರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ವರ್ಷವೂ ಕೂಡ ನಾವು ಸುಮಾರು 150 ಕುಂಭಮೇಳ ಹಾಗೂ ಜಾಂಗ್ ಪದಕ, ಕರಡಿ ಮದ್ದಲು ಹಾಗೂ ವೇಷಧಾರಿ ಜೋಡತ್ತು 10-15 ಜೋಡತ್ತುಗಳಿಂದ ನಾವು ಅತಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಮತ್ತು ಹಾಗೂ ನಮ್ಮ ಭಾಗದ ಶಾಸಕರಾದ ಸಿ ಜಾರಕಿಹೊಳಿ ಅವರು ಉಸ್ತುವಾರಿ ಮಂತ್ರಿಗಳಾದ ಅವರ ವಿಶೇಷ ಪ್ರಯತ್ನದಿಂದ ಹಾಗೂ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಶೇಷ ಪ್ರಯತ್ನದಿಂದ ನಮ್ಮ ಸಮಾಜಕ್ಕೆ ವಿಶ್ವಗುರು ಬಸವೇಶ್ವರರಿಗೆ ಸಾಂಸ್ಕೃತಿಕ ರಾಯಭಾರಿ ಎಂದು ಕರ್ನಾಟಕದ ಪ್ರಪ್ರಥಮ ಬಾರಿ ಅವರು ಘೋಷಿಸಿದ್ದಾರೆ. ಅವರು ನಮ್ಮ ಯಮಕನಮಡಿ ಗ್ರಾಮ ಹಾಗೂ ನಮ್ಮ ಮತಕ್ಷೇತ್ರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಹಾಗೂ ನಮ್ಮ ಈ ಕಾರ್ಯಕ್ಕೆ ಎಲ್ಲರೂ ನಮ್ಮ ಸಹೋದರ ನಮ್ಮ ಗೆಳೆಯರಾದ ಕಿರಣ್ ರಾಜಪೂತ್, ರವಿ ಜಿಂಡ್ರಾಳಿ, ಸಿದ್ದಪ್ಪನ ಸೇರಿ, ಗಿರೀಶ್ ವಿಶ್ವಕೋಟೆ ಹಾಗೂ ನಮ್ಮ ಯಮಕನಮಡಿ ಗ್ರಾಮದ ಎಲ್ಲ ಪಂಚ ಕಮಿಟಿ ವಿಶೇಷವಾಗಿ ಎಲ್ಲರೂ ವಿಶೇಷ ಆಸಕ್ತಿ ವಹಿಸಿ ಈ ಒಂದು ಏನು ನಮ್ಮ ಪಕ್ಷವನ್ನು ಯಶಸ್ವಿಗೊಳಿಸಿದಂತೆ ತಮ್ಮಲ್ಲಿ